ಶಶಾಂಕ್ ನನ್ನ ಕಳೆದು ಹೋಗಿರೋ ದಿನಗಳು ಅಂತ ನನಗೂ ಗೊತ್ತು. ನಾನು ಅವನನ್ನ ತುಂಬಾ ದ್ವೇಷಿಸ್ತೀನಿ, ಅವನ ಮೇಲೆ ನನಗೆ ಸಿಟ್ಟಿದೆ ಅಂತ ಒಪ್ಕೋತೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಅವನ್ನ ತುಂಬಾ ಹೀಯಾಳಿಸಿದ್ದೀನಿ, ಕೆಟ್ಟದಾಗಿ ಮಾತಾಡಿದ್ದೀನಿ. ಆದ್ರೆ ಅವನಿಗೆ ಯಾವತ್ತೂ ಹೀಗಾಗ್ಲಿ ಅಂತ ಒಂದು ಕ್ಷಣನೂ ಬಯಸ್ತೋಳಲ್ಲ ಅಮ್ಮ ನಾನು. ಸಂಬಂಧಗಳು ಸತ್ತು ಹೋಗ್ಬೋದು ಅಮ್ಮ, ಆದ್ರೆ ಮಾನವೀಯತೆ ಯಾವತ್ತೂ ಸಾಯೋದಿಲ್ಲ. ಇದು ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಅರ್ಥ ಆಗೋಕ್ ಸಾಧ್ಯ ಇಲ್ಲ. ಆದ್ರೂ ನೀವು ನನಗೆ ಈ ವಿಷಯನ ಹೇಳೇ ಇಲ್ವಲ್ಲ ಅಮ್ಮ. ನನ್ನನ್ನು ಅಷ್ಟು ಕ್ರೂರಿ ಅಂತ ಅನ್ಕೊಂಡ್ಬಿಟ್ರ? ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಟಿದಿರಲ್ಲ, ನನಗೆ ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಅನ್ಕೊಂಡ್ಬಿಟ್ರ? ಹೇಳಿಮ್ಮ, ಯಾಕೆ ಹೀಗೆ ಮಾಡಿದ್ರಿ? ಆರ್ತಿ ಅವರೇ, ಆರ್ತಿಯವರೇ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು ಶೋಭಮ್ಮ, ಯಾಕೆ ಅಳ್ತಾ ಇದ್ದೀರಾ? ಹೇಳಿ ಶೋಭಮ್ಮ, ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ ಸೂರ್ಯ ಅವರೇ, ಅದು ಸ್ವಲ್ಪ ದಿನದಿಂದ ನಂಗೆ ಹುಷಾರಿರ್ಲಿಲ್ಲ. ವ್ರತ ಉಪವಾಸ ಮಾಡಿ ಸುಸ್ತಾಗಿದ್ದೆ. ಈ ವಿಷಯ ಆರ್ತಿಗೆ ಗೊತ್ತಾದ್ರೆ ಅವಳು ಆತಂಕ ಪಟ್ಕೋತಾಳೆ ಅಂತ ನಾನು ಅವಳಿಗೆ ಹೇಳೇ ಇರಲಿಲ್ಲ. ಆದ್ರೆ ಅವಳಿಗೆ ಹೇಗೋ ಗೊತ್ತಾಗಿ ಇರೋ ಕೆಲಸನೆಲ್ಲ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ ನೋಡಿ. ಹುಚ್ಚುಡುಗಿ ಇವಳು. ಹಬ್ಬದ ದಿನ ಗಂಡನ ಮನೇಲಿ ಇರ್ಬೇಕಾದವಳು ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿ ಬಂದ್ಬಿಟ್ಟಿದ್ದಾಳೆ ನೋಡಿ. ಪಾಪ ನಿಮ್ಮ ಮನೆಯವರೆಲ್ಲ ಚಿಂತೆ ಮಾಡ್ತಿರ್ಬೇಕು ಅನ್ಸುತ್ತೆ. ನಿಮಗೂ ಬೇಜಾರಾಗಿರುತ್ತೆ ಅಲ್ವಾ ಸೂರ್ಯ? ದಯವಿಟ್ಟು ಕ್ಷಮಿಸ್ಬಿಡಿ. ನನ್ಗೇನಾಗುತ್ತೋ ಅಂತ ಹೆದರ್ಕೊಂಡು ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ನೀವು ಪೂಜೆನ ಅರ್ಧಕ್ಕೆ ಬಿಟ್ಟು ಬರುವಂತ ಅಗತ್ಯ ಏನಿತ್ತು ಅಂತ ನನಗೆ ನಿಮ್ಮ ಮೇಲೆ ತುಂಬಾ ಸಿಟ್ಟಾಗಿತ್ತು. ಆದ್ರೆ ಯಾರಕ್ಕೆ ತಾನೇ ನಿಮ್ಮ ಮೇಲೆ ಹೆಚ್ಚೊತ್ತು ಸಿಟ್ಟಿರಕ್ಕಾಗತ್ತೆ ಹೇಳಿ? ಕಾರಣ ಏನು ಅಂತ ಗೊತ್ತಾದ್ಮೇಲೆ ಇಂಥ ಸಣ್ಣ ವಿಷಯ ನನಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನನಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ನೀವು ತುಂಬಾ ಒಳ್ಳೆಯವರು ಆರ್ತಿಯವರೇ. ಎಲ್ರ ಬಗ್ಗೆ ಎಷ್ಟು ಕಾಳಜಿ ತಗೋತೀರಾ, ಎಷ್ಟು ಚಿಂತೆ ಮಾಡ್ತೀರಾ. ಇನ್ ಕೇಸ್ ನಿಮ್ ಶತ್ರು ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ್ರೆ ಓಡ್ ಬಂದು ಸಹಾಯ ಮಾಡ್ತೀರಾ. ನಿಮ್ ಹಾಗೆ ಯಾರು ಯೋಚಿಸೋದಕ್ಕಾಗಲ್ಲ ಆರ್ತಿಯವರೇ. ಶೋಭಮ್ಮ, ಆರ್ತಿಯವರು ಹುಚ್ಚಿ ಅಲ್ಲ, ಭಾವನಾ ಜೀವಿ. ಸಂಬಂಧನ ಉಳಿಸ್ಕೊಳ್ಳೋದು ನಾನು ನಿಮ್ಮಿಂದ ಕಲಿಬೇಕು. ನಮ್ಮ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡಿದ್ರಿ, ಆದ್ರೆ ನಾನು ನಿಮ್ಮ ಹತ್ರ ಹೇಗೆ ನಡ್ಕೊಂಡೆ?
ಅದನ್ನ ನಾನು ಯೋಚನೆ ಮಾಡಿದ್ರೆ ಇವತ್ತಿಗೂ ನನಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ. ಇವತ್ತು ನನಗೆ ಗೊತ್ತಾಯ್ತು, ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಂತ. ಎದುರುಗಡೆ ಇರೋರ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಒಬ್ರು ತಲೆ ತನ್ನಂತಾನೆ ಬಾಗತ್ತೆ. ಆರತಿ ಅವರೇ, ಇವತ್ತು ಈ ಸೂರ್ಯನ ತಲೆ ನಿಮ್ ಮುಂದೆ ಬಾಗ್ತಿದೆ. ಆರತಿ ಅವರೇ, ಈಗ ನನಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ. ಯಾಕೆ ಅಂದ್ರೆ ನಿಮಗಿಂತ ಜಾಸ್ತಿ ನಿಮ್ಮವ್ರ ಮೇಲೆ ನಂಬಿಕೆ ಇದೆ. ಆರ್ತಿ, ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಆಗ್ಲೇ ಚಂದ್ರ ಹುಟ್ಟಿದಾನೆ. ಚಂದ್ರ ದರ್ಶನ ಮಾಡಿ ವ್ರತ ಮುಗಿಸು. ಪಾಪ ಸೂರ್ಯ ಅವರು ಬೆಳಿಗ್ಗೆಯಿಂದ 1 ಲೋಟ ನೀರು ಕುಡಿದೆ ಉಪವಾಸ ಇದ್ದಾರೆ. ನೀವಿಬ್ರು ಚಂದ್ರನ ದರ್ಶನ ಮಾಡಿ ಪೂಜೆ ಮಾಡಿ. ದಿ ಆದಿತ್ಯನ ಕರ್ಕೊಂಡು ಹೋಗಿ ಒಳಗೆ ಮಲಗಿಸಿ. ಸೂರ್ಯ ಅವರೇ, ನಾನು ಆರ್ತಿಗೆ ತಾಂಬೂಲ ಕೊಟ್ಟು ಕಳಿಸ್ತೀನಿ. ಸರಿ. ಡಾಕ್ಟ್ರು ತಮ್ಮ ನಿರ್ಧಾರನ ಹೇಳ್ಬಿಟ್ಟಿದ್ದಾರೆ ಆರ್ತಿ. ನನಗೆ ಗೊತ್ತು ಅಮ್ಮ. ಶಶಾಂಕನ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವನ ಕಾಯಿಲೆ ಬಗ್ಗೆ ಎಲ್ಲ ಹೇಳಿದ್ರು. ಅದಕ್ಕೆ ಕೇಳಿ ನಂಗೆ ತುಂಬಾ ಬೇಜಾರಾಗ್ತಿದೆ ಅಮ್ಮ. ನೀವು ಇದನ್ನ ಯಾಕೆ ನನಗೆ ಮುಂಚೆನೆ ಹೇಳಿಲ್ಲ? ಇವತ್ತು ಶಶಾಂಕನ ಹಾಸ್ಪಿಟಲ್ ಕರ್ಕೊಂಡು ಹೋಗದೆ ಇದ್ದಿದ್ರೆ ಈ ವಿಷಯ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾನು ಹೇಗೆ ಹೇಳಲಿ ಹೇಳು? ಈಗ ನಿನ್ಗೆಲ್ಲ ವಿಷಯ ಗೊತ್ತಾಗಿದೆ. ಇನ್ನು ನಾನು ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಆರ್ತಿ, ಶಶಾಂಕ್ ಪ್ರಾಣ ಈಗ ನಿನ್ ಕೈಯಲ್ಲಿದೆ ಕಣೆ. ನನ್ ಕೈಯಲ್ಲ? ಅದ್ ಹೇಗಮ್ಮ? ಹೇಗಾದ್ರೂ ಮಾಡಿ ನನ್ನ ಶಶಾಂಕ್ನ ಕಾಪಾಡು, ಅವನ್ನ ಉಳಿಸ್ಕೊಡು ಆರ್ತಿ, ಅವನ್ನ ಉಳಿಸ್ಕೊಡು. ಆರತಿ ಅವರೇ, ನಿಮ್ ದುಃಖ ಕಷ್ಟಗಳನ್ನ ನನಗೆ ಕೊಟ್ಬಿಡಿ. ನಿಮ್ ಮನ್ಸಿನಲ್ಲಿ ಯಾವುದೇ ರೀತಿ ಆತಂಕ ಇಟ್ಕೊಂಬಿಡಿ. ನೋಡಿ, ಇನ್ ಕೇಸ್ ಒಬ್ರಿಗೆ ಇನ್ನೊಬ್ರು ವಿಷಯ ಇಷ್ಟ ಆಗಿಲ್ಲ ಅಂದ್ರೆ ನಾವು ಜಗಳ ಆಡ್ಕೊಳ್ಳೋಣ, ಮಾತು ಬಿಡೋಣ, ಮುನ್ಸ್ಕೊಳ್ಳೋಣ, ಆದ್ರೆ ಸಮಾಧಾನನೂ ಮಾಡ್ಕೊಳ್ಳೋಣ. ನಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ವಿಷಯನ ಮುಚ್ಚಿಡ್ಬಾರ್ದು. ವಿಷಯ ಎಷ್ಟೇ ಸಣ್ಣದಾಗಿರ್ಲಿ, ನಮ್ಮಿಬ್ರು ಮಧ್ಯೆ ಯಾವ ಗುಟ್ಟು ಇರಬಾರ್ದು. ಪ್ರಾಮಿಸ್? ನನಗೆ ಗೊತ್ತು, ನಾನು ಇಂಥ ದೊಡ್ಡ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಅಂತ. ಆದ್ರೆ ಮುಚ್ಚಿದ್ರೆ ನಾನು ಇನ್ನೇನ್ ಮಾಡ್ಲಿ ಹೇಳು? ಈ ವಿಷಯ ಹೇಳಿ ನೀನು ಹೊಟ್ಟೆಲ್ ಹುಟ್ಟೋ ಮಗುಗೆ ನಾನೇ ಅಪಾಯ ಹೇಗ್ ತಂದೊಡ್ಲಿ? ನಾನು ಈ ಮಗು ಅಜ್ಜಿ. ನನ್ನ ಮಗುಗೆ ಅಪಾಯ ಆಗೋದನ್ನ ನಾನು ಹೇಗ್ ನೋಡ್ಕೊಂಡಿರ್ಲಿ ಹೇಳು? ಆದಿತ್ಯ ಹುಟ್ಟುವಾಗ ನೀನು ನನ್ನ ಸೊಸೆ ಆಗಿದ್ದೆ. ಆದ್ರೆ ಈಗ ನೀನು ನನ್ನ ಮಗಳು. ನನ್ನ ಮಗಳ ಮಗುಗೆ ಅಪಾಯ ಆಗೋದನ್ನ ನೋಡ್ಕೊಂಡು ಯಾವ ತಾಯಿ ತಾನೇ ಸಹಿಸ್ಕೊಂಡಿರ್ತಾಳೆ ಹೇಳು? ಆರ್ತಿ, ಶಶಾಂಕ್ ಈಗ ಸಾವಿನ ಬಾಗ್ಲಲ್ಲಿ ನಿಂತಿದ್ದಾನೆ ಕಣೆ. ಅವನನ್ನ ಕಾಪಾಡೋಕೆ ನಿನ್ ಕೈಯಿಂದ ಮಾತ್ರ ಸಾಧ್ಯ. ನೀನ್ ಮಾತ್ರ ಆ ಕೆಲಸ ಮಾಡ್ಬೋದು. ನಾನ್ ಮಾಡೋಕೆ ಹೇಗ್ ಸಾಧ್ಯ? ಆರ್ತಿ, ಪ್ಲೀಸ್ ಆರ್ತಿ,
ದಯವಿಟ್ಟು ಆದಿತ್ಯನ್ ಬೋನ್ ಯಾರೋ ಶಶಾಂಕ್ ಕೊಡ್ಸೋದಕ್ಕೆ ಒಪ್ಕೊ. ನನ್ ಮಗನ್ನ ಉಳಿಸ್ಕೊಡುವ. ನನ್ ಮಗನ್ನ ಉಳಿಸ್ಕೊಡು ಆರ್ತಿ, ಇಲ್ಲ ಅಂತ ಹೇಳ್ಬೇಡ. ಇವತ್ತು ಒಬ್ಬ ತಾಯಿ ಇನ್ನೊಬ್ಬ ತಾಯಿ ಎದುರು ಸರಿಗೊಂಡೆ ಮಗನ್ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾಳೆ. ನೀನ್ ಕೊಡೋ ಭಿಕ್ಷೆ ಈ ತಾಯಿ ಮಗನ್ನ ಜೀವಂತವಾಗಿರ್ಸತ್ತೆ. ನೋಡು, ನಿನ್ ಉಪಕಾರನ ನಾನ್ ಜೀವನ ಪರ್ಯಂತ ಮರೆಯಲ್ಲ ಕಡೆ. ನೀನ್ ಏನ್ ಕೇಳಿದ್ರು ನಾನು ಮಾಡ್ತೀನಿ. ದಯವಿಟ್ಟು ಫೋನ್ ಯಾರೋ ಕೊಡ್ಸೋದಕ್ಕೆ ಒಪ್ಕೊ. ನನ್ ಮಗನ ಉಳಿಸ್ಕೊಡು. ನನ್ ಮಗನ ಉಳಿಸ್ಕೊಡು. ಆರ್ತಿಯವರೇ, ಮಾತ್ ಕೊಡಿ. ನಮ್ಮಿಬ್ರು ಮಧ್ಯೆ ಎಲ್ಲಾನು ಕನ್ನಡಿಯಾಗಿ ಸ್ವಚ್ಛವಾಗಿರ್ಬೇಕು. ಯಾವುದೇ ರೀತಿ ಸುಳ್ಳು ಇರಬಾರ್ದು. ಎಸ್ಪೆಷಲಿ ಮುಚ್ಚಿಡುವಂತ ವಿಷಯ ಯಾವುದೂ ಇರಬಾರ್ದು. ಯಾಕೆ ಸುಮ್ಮನಿದ್ದೀರಾ? ಮಾತ್ ಕೊಡಿ. ಫೋನ್ ರಿಂಗ್ ಆಗ್ತಾ ಇದೆ. ಪರವಾಗಿಲ್ಲ, ನೀವು ಮೊದಲು, ನಾನು ಆಮೇಲೆ ಮಾತಾಡ್ತೀನಿ. ಸೂರ್ಯ ಅವರೇ ಮನೆಯಿಂದ ಫೋನ್ ಬಂದಿರುತ್ತೆ. ಅವ್ರಿಗೆ ನಾವು ಹೊರಗಡೆ ಹೋಗಿರೋದ್ರಿಂದ ಆತಂಕ ಆಗಿರುತ್ತೆ. ಮೊದಲು ಮಾತಾಡಿ. ಸರಿ. ಹೇಳು ಭಾಸ್ಕರ್. ಹೌದು, ಆರ್ತಿಯವ್ರು ನನ್ನ ಜೊತೆನೇ ಇದ್ದಾರೆ. ಶೋಭಾ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅವ್ರ ಮನೆಗೆ ಬಂದಿದ್ದೀವಿ. ನೋಡು, ಆರ್ತಿಯವರು ನನ್ನ ಜೊತೆನೇ ಇದ್ದಾರೆ. ಅಲ್ಲಿ ಎಲ್ರಿಗೂ ಹೇಳ್ಬಿಡು. ಅಮ್ಮ, ನೀವು ನನ್ನ ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಿಸಿದ್ದೀರಾ. ನನಗೆ ಏನ್ ಮಾಡ್ಲಿ? ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಕಡೆ. ನಾವು ಡಾಕ್ಟರ್ ಹತ್ರ ಮಾತಾಡಿದೀವಿ. ಆದಿತ್ಯನ್ ಏನೂ ಆಗಲ್ಲ ಕಡೆ. ನಮಗೂ ಆದಿತ್ಯನ್ ಬಗ್ಗೆ ಕಾಳಜಿ ಇದೆ. ಅವನು ನಮ್ಗೆ ಮೊಮ್ಮಗ. ಆರ್ತಿ, ನೀನು ಒಪ್ಕೊಂಡ್ರೆ ನನ್ ಮಗ ಶಶಾಂಕ್ ಜೀವ ಉಳಿಯತ್ತೆ ಕಡೆ. ಇದೊಂದು ಉಪಕಾರ ಮಾಡ್ಬಿಡು ಪ್ಲೀಸ್. ಇನ್ ಮುಂದೆ ಜೀವನದಲ್ಲಿ ನಾನು ಯಾವತ್ತೂ ನಿನ್ನ ಏನು ಕೇಳಲ್ಲ ಕಡೆ. ಒಂದು ಉಪಕಾರ ಮಾಡ್ಕೊಟ್ಬಿಡೆ ಪ್ಲೀಸ್. ಪ್ಲೀಸ್ ಕಡೆ, ಕೈ ಮುಗ್ದು ಕೇಳ್ಕೊತೀನಿ. ನನ್ನ ಮಗನ ಉಳಿಸ್ಕೊಡಿ. ಆರ್ತಿ, ನಮ್ಮ ಮಗಳಿಂದ ನಮಗೆ ಸಹಾಯ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಇಲ್ಲ ಅನ್ಬೇಡಮ್ಮ. ಅಪ್ಪ, ಈ ರೀತಿ ಕೈ ಮುಗ್ದು ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬೇಡಿ. ನನಗೆ ಯಾವ ನಿರ್ಧಾರ ತಗೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ಈ ವಿಷಯನ ಸೂರ್ಯ ಅವ್ರಿಗೆ ಮೊದಲು ಹೇಳ್ತೀನಿ. ಆದಿತ್ಯನಪ್ಪ ಸೂರ್ಯ ಅವರು ಅವ್ರ ನಿರ್ಧಾರ ತಗೋತಾರೆ. ಅವ್ರ ಒಪ್ಪಿಗೆ ನಾನು ಏನ್ ಮಾಡೋಕ್ಕೂ ಆಗಲ್ಲ ಅಪ್ಪ. ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ನಾನು ಯಾವ ನಿರ್ಧಾರನೂ ಮಾಡೋಕ್ಕಾಗ್ತಿಲ್ಲ. ಯಾವ ನಿರ್ಧಾರ? ಆಕಾಶದಲ್ಲಿರೋ ಚಂದ್ರ ಸುಂದರವಾಗಿದ್ದಾನೋ ಅಥವಾ ನನ್ನ ಮುಂದೆ ನಿಂತು
ಮುಚ್ಚಿಡೋದಿಲ್ಲ. ನಾನು ಅವರಿಗೆಲ್ಲ ವಿಷಯನೂ ಹೇಳಲೇಬೇಕು. ನಾನು ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇರಂತ ಯಾವ ಕೆಲಸನೂ ಮಾಡೋದಿಲ್ಲ. ಅಲ್ವೇ, ಆದಿತ್ಯನ್ ಬೋನ್ ಮೇರೋ ವಿಷಯ ಸೂರ್ಯನ್ ಗೊತ್ತಾದ್ರೆ ನೀನ್ ಡಿವೋರ್ಸ್ ಅನ್ನೋ ವಿಷಯನ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಇದರಿಂದ ನಿನ್ ಜೀವನನೇ ಧ್ವಂಸ ಆಗ್ಬಿಡತ್ತೆ ಕಡೆ. ಅವ್ರು ಇದನ್ನ ಹೇಗ್ ಸಹಿಸ್ಕೋತಾರೆ ಹೇಳು? ಅದಕ್ಕೆ ನಾನು ಈ ಸತ್ಯನ ಮುಚ್ಚಿಡು ಅಂತ ಅವತ್ತಿಂದ ಹೇಳ್ತಾ ಇರೋದು. ಇನ್ನು ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಡಕ್ಕಾಗತ್ತೆ ಅಮ್ಮ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಅದಕ್ಕೆ ನಾನು ಸೂರ್ಯ ಅವರಿಗೆಲ್ಲ ಹೇಳ್ಬಿಡ್ತೀನಿ. ಅದ್ರ ಪರಿಣಾಮ ಏನೇ ಆದ್ರೂ ಪರವಾಗಿಲ್ಲ, ನಾನು ಅನುಭವಿಸಕ್ ತಯಾರಾಗಿದ್ದೀನಿ. ಆದರೆ ನಾವು ಈ ರಿಸ್ಕ್ ತಗೊಳ್ಳೋಕೆ ಸಿದ್ಧವಾಗಿಲ್ಲ. ಸೂರ್ಯನ್ಗೆ ಈ ವಿಷಯ ಗೊತ್ತಾಗಿ ಆದಿತ್ಯನ ಬೋನ್ ಮ್ಯಾರೋ ಕೊಡೋಕೆ ಒಪ್ಪಲಿಲ್ಲ ಅಂದ್ರೆ ಕಳ್ಕೊಳ್ಳೋದು ನಾವು ನಮ್ಮ ಶಶಾಂಕನ. ಹೌದು ಆರ್ತಿ, ನಾಳೆ 11 ಗಂಟೆಗೆ ಡಾಕ್ಟ್ರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಣ ಅಂತ ಹೇಳಿದ್ದಾರೆ. ಇದಕ್ಕೆ ನೀನು ಒಪ್ಕೋಬೇಕು ಆರ್ತಿ. ಈ ತಾಯಿನ ನಿರಾಸೆ ಮಾಡ್ಬೇಡ್ವೆ. ನನ್ನ ಮಗನ ಕಾಪಾಡಬೇಕು ಆರ್ತಿ, ಪ್ಲೀಸ್. ನನಗೆ ನಿಮ್ ನೋವು ಅರ್ಥ ಆಗುತ್ತೆ ಅಮ್ಮ. ಆದ್ರೆ ನಾನು ಸೂರ್ಯ ಅವರಿಂದ ಯಾವ ವಿಷಯನೂ ಮುಚ್ಚಿಡೋಕೆ ಇಷ್ಟಪಡಲ್ಲ. ಆದಿತ್ಯ ಅವ್ರ ಮಗ, ಅವ್ರ ಮಗನ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ಅವರಿಗಿದೆ. ನೀವು ಸೂರ್ಯರು ಒಪ್ಕೊಳ್ಳಲ್ಲ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಮ್ಮ? ಬಹುಶಃ ಅವ್ರು ಒಪ್ಕೊಳ್ಳಬಹುದಲ್ವಾ? ಶೋಭಾ, ಆರ್ತಿ ಹೊರಟೋಗ್ತಾ ಇದ್ದಾಳೆ, ಅವಳ ತಡಿ. ನಾನು ಅವಳ ತಡೆಯಲ್ಲ ರೀ. ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಅಮ್ಮ, ನಾನು ಆಡ್ಬಾರ್ದೇ ಇರೋಂತ ಯಾವ ಮಾತಾಡ್ದೆ? ನೀವ್ ಯಾಕೆ? ಬಹುಶಃ ಅನ್ನೋ ಪದದ ಅರ್ಥ ಗೊತ್ತೇನೆ ನಿನ್ಗೆ? ಬಹುಶಃ ಅನ್ನೋ ಪದದ ಅರ್ಥ ನನ್ನ ಮಗ ಬದುಕಲೂಬಹುದು, ಸಾಯಲೂಬಹುದು ಅಂತ ಅರ್ಥ ಕಡೆ. ನೀನ್ ಸೂರ್ಯ ಅವರಿಗೆ ಎಲ್ಲ ವಿಷಯ ಹೇಳ್ಬೇಕು, ಅಷ್ಟೇ ತಾನೆ? ಹೋಗು, ಎಲ್ಲ ವಿಷಯನೂ ಅವ್ರಿಗೆ ಹೇಳ್ಬಿಡು. ಆದಿತ್ಯನು ನಿನ್ ಜೊತೆ ಕರ್ಕೊಂಡು ಹೋಗು. ನಿನಗೆ ನೀನು ನಿನ್ ಮಗ ಚೆನ್ನಾಗಿರ್ಬೇಕು. ನನ್ ಮಗ ಬದುಕಿದ್ರೆಷ್ಟು, ಸತ್ರೆಷ್ಟು. ನೀನು ನಿನ್ನ ಮನೆ ಸಂಸಾರದ ಜೊತೆ ಸಂತೋಷವಾಗಿದ್ಯಾ. ಪ್ರೀತಿ ಮಾಡೋ ಗಂಡ, ಮುದ್ದಾದ 2 ಮಕ್ಕಳು. ಹೋಗು, ನಿನ್ನ ಮನೆ ಸಂಸಾರದ ಜೊತೆ ಚೆನ್ನಾಗಿರು. ಹೋಗು. ನೀನ್ ಸೂರ್ಯ ಅವರಿಗೆ ಶಶಾಂಕ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಹೋಗಿ ಹೇಳು. ನಾವ್ಯಾರು ನಿನ್ನ ತಡೆಯಲ್ಲ ಕಡೆ. ನೀನು ನಿನ್ನ ಮಕ್ಕಳು ನಿನ್ನ ಸಂಸಾರದ ಜೊತೆ ಚೆನ್ನಾಗಿರ್ಬೇಕು. ನಾವು ಬಯಸಿದ್ದು ಇದನ್ನೇ, ಮುಂದೆ ಬಯಸೋದು ಅದನ್ನೇ. ನೀನ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ ಹೋಗೋಣ. ಹೋಗ್ತಾ ಆದಿತ್ಯನೂ ಕರ್ಕೊಂಡು ಹೋಗೋಣ. ನನ್ನ ಮಗನ ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಅಮ್ಮ ಅಮ್ಮ ಅದಿ ಏನಾಯ್ತಿನ? ಅಜ್ಜಿ, ನಂಗೆ ತುಂಬಾ ಭಯ ಆಗ್ತದೆ. ಫ್ರೆಂಡ್ ಅಂಕಲಿಗೆ ಹುಷಾರಿಲ್ವಲ್ಲ, ಅವ್ರೇನೋ ಮಾತಾಡ್ತಲ್ಲ, ಅದಕ್ಕೆ ನಂಗೆ ತುಂಬಾ ಭಯ ಆಗ್ತದೆ.
ಅದಿ ಫ್ರೆಂಡ್ ಅಂಕಲ್ಗೆ ಏನೂ ಆಗಿಲ್ಲ. ಈಗ ನೀನು ಆಟ ಆಡುವಾಗ ಬಿದ್ದರೆ ಕಾಲಲ್ಲಿ ರಕ್ತ ಬರಲ್ವಾ, ಹಾಗೆ ಅವರು ಆಡುವಾಗ ಬಿದ್ದು ಬಾಯಲ್ಲಿ ರಕ್ತ ಬಂದಿದೆ ಅಷ್ಟೇ. ಅವ್ರಿಗೇನೂ ಆಗಿಲ್ಲ ಚಿನ್ನು. ನಿಜವಾಗ್ಲು ತಾತ? ಪುಟ್ಟು ನೀನು ಕಣ್ಣು ಮುಚ್ಕೊಂಡು ಮಲ್ಕೊ. ಮಲ್ಕೊ. ಅಪ್ಪ ಬಂದಿದಾರ? ಅಪ್ಪನ ಕಾರ್ ಕೀ ಇದೆ. ಅಪ್ಪ ಅದಿ ಫ್ರೆಂಡ್ ಅಂಕಲ್ಗೆ ಹುಷಾರಿಲ್ವಲ್ಲ, ಅದನ್ನ ಸೂರ್ಯ ಅಪ್ಪನ ಹತ್ರ ಹೇಳ್ಬೇಡ. ಏನಕ್ಕೆ? ಅದು ಆಕಾಶದಲ್ಲಿ ದೇವತೆಗಳಿದಾರಲ್ಲ, ಅವರು ನನ್ನ ಹತ್ರ ಹೇಳಿದ್ರು ಫ್ರೆಂಡ್ ಅಂಕಲ್ಗೆ ಹುಷಾರಿಲ್ಲದೆ ಇರೋ ವಿಷಯ ನೀನು ಬೇರೆ ಯಾರಿಗಾದ್ರು ಹೇಳಿದ್ರೆ ಅವ್ರಿಗೆ ವಾಸಿ ಆಗಲ್ಲಂತೆ. ಸರಿ, ಯಾರಿಗೂ ಹೇಳಲ್ಲ. ಅಪ್ಪ ಆದಿತ್ಯ ನಾನು ಹೇಳಿದ ಮಾತನ್ನ ನಂಬ್ಕೊಂಡಿದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಈಗ ಏನ್ರಿ ಮಾಡೋದು? ಆದಿತ್ಯ ವಿಷಯನೆಲ್ಲ ಸೂರ್ಯನ ಹತ್ರ ಹೇಳ್ಬಿಟ್ರೆ ಎಡಬಟ್ಟಾಗ್ಬಿಡುತ್ತೆ ಅಲ್ವಾ? ಅಪ್ಪ, ನನಗೊಂದು ಸೀಕ್ರೆಟ್ ಹೇಳ.